ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಕಳೆದ ಕೆಲವು ದಿನಗಳಿಂದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಬಗ್ಗೆ ಒಂದು ವ್ಯವಸ್ಥಿತವಾದ ಅಪಪ್ರಚಾರ ಶುರುವಾಗಿದೆ. ಪ್ರಯಾಗದ ನೀರಿನಲ್ಲಿ ಹೆಣಗಳು ಬಿದ್ದಿವೆ, ಪ್ರಯಾಗದ ನೀರು ಮಲಿನಗೊಂಡಿದೆ, ಅದರಲ್ಲಿ ಬ್ಯಾಕ್ಟೀರಿಯಾಗಳಿದೆ, ಅದು ಸ್ನಾನ ಮಾಡೋಕೆ ಶುದ್ಧ ಅಲ್ಲ. ಹೀಗೆ ನಿರಂತರವಾಗಿ ಕೆಲವರು ಕುಂಭಮೇಳದ ಪಾವಿತ್ರ್ಯತೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಮೀಡಿಯಾಗಳಲ್ಲಿ ಇದೆಲ್ಲವನ್ನ ನೀವು ನೋಡ್ತಾ ಇದ್ದೀರಿ. ಆದ್ರೆ ಅಧ್ಯಯನಗಳು, ಸಂಶೋಧನೆಗಳು ಬೇರೆದನ್ನೇ ಹೇಳ್ತಾ ಇವೆ. ಇವರು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾದ ಒಪಿನಿಯನ್ಗಳನ್ನ ಕೆಲವು ವಿಜ್ಞಾನಿಗಳು ಮತ್ತು ಸಂಶೋಧಕರು ಕೊಡ್ತಾ ಇದ್ದಾರೆ. ಇವರ ಎಲ್ಲ ಅಲಿಗೇಷನ್ಸ್ ಗಳನ್ನ ಒಂದೊಂದಾಗಿ ಹೊಡೆದಾಕ್ತಾ ಇದ್ದಾರೆ ವಿಜ್ಞಾನಿಗಳು. ಹಾಗಾದ್ರೆ ಪ್ರಯಾಗದ ನೀರಿನ ಬಗ್ಗೆ ಯಾವ ಸಂಶೋಧನೆಗಳು ನಡೆದಿದೆ, ಹೇಗೆ ನಡೆದಿದೆ, ಯಾರು ನಡೆಸಿದ್ದಾರೆ, ಏನ್ ಹೇಳಿದ್ದಾರೆ, ಇದೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಪ್ರಯಾಗದಲ್ಲಿ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮ ಇದೆಯಲ್ಲ, ಅದು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳ. ನಮ್ಮ ಧಾರ್ಮಿಕ ನಂಬಿಕೆಗದು, ನಮ್ಮ ಧಾರ್ಮಿಕ ಶ್ರದ್ಧೆ, ಆಸ್ಥೆ ಇದೆಲ್ಲ ಒಂದ್ ಕಡೆ ಇರ್ಲಿ. ಆದ್ರೆ ಇದರ ಜೊತೆಗೆ ಕೆಲವೊಂದು ವೈಜ್ಞಾನಿಕ ಅಧ್ಯಯನಗಳು ಈ ಜಲ ಸಂಗಮದಲ್ಲಿ ಅಗಾಧವಾದ ಶಕ್ತಿ ಇದೆ ಅಂತ ಹೇಳ್ತಾ ಇದೆ. ಈ ಸಂಗಮದಲ್ಲಿ ಒಂದು ಅಪೂರ್ವವಾದ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಅಧ್ಯಯನಗಳು ಹೇಳ್ತಾ ಇದ್ದಾರೆ. ಈ ಮ್ಯಾಗ್ನೆಟಿಕ್ ಪವರ್ ಅಂದ್ರೆ ಏನು ನೋಡಿ. ಯಾತ್ರಿಗಳು ಮತ್ತು ಸಂತರು ಹೇಳೋ ಪ್ರಕಾರ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಮನಸ್ಸಿಗೆ ಶಾಂತಿ ಸಿಗುತ್ತೆ, ದೈಹಿಕ ಚೈತನ್ಯ ಸಿಗುತ್ತೆ ಮತ್ತು ಆಂತರಿಕ ಶುದ್ಧೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಅದು ಅವರವರ ಅನುಭವಕ್ಕೆ ಬಂದಿರುವಂತದ್ದು. ಆದ್ರೆ ಕೆಲವು ವಿಜ್ಞಾನಿಗಳು ಈ ಸಂಗತಿಯನ್ನ ಗಮನದಲ್ಲಿಟ್ಕೊಂಡು ಕೆಲವೊಂದು ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಿದ್ದಾರೆ. ಸಂಗಮದ ನೀರನ್ನ ಪರೀಕ್ಷೆ ಮಾಡಿದ್ದಾರೆ. ಅವರು ಹೇಳ್ತಾರೆ ಸಂಗಮದ ನೀರಿಗೆ ಒಂದು ವಿಶಿಷ್ಟವಾದ ಅಯಾನಿಕ್ ಪ್ರಾಪರ್ಟಿ ಇದೆ, ಹಾಗಾಗಿ ಇದಕ್ಕೊಂದು ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅಧ್ಯಯನವನ್ನ ಮಾಡಿರೋರು ಯಾರು, ಇದರ ಫೈಂಡಿಂಗ್ಸ್ ಗಳೇನು? ಈ ಅಧ್ಯಯನವನ್ನ ಐಐಟಿ ಕಾನ್ಪುರ್ ಮತ್ತು NEERI ಅಂದ್ರೆ ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಂಟಿಯಾಗಿ ನಡೆಸಿದೆ. ಈ ಅಧ್ಯಯನ ಪ್ರಯಾಗ್ರಾಜ್ದ ಸಂಗಮದ ನೀರಿನಲ್ಲಿ ಹೈ ಅಮೌಂಟ್ ಆಫ್ ನೆಗೆಟಿವ್ ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ತಾ ಇದೆ. ಸಾಮಾನ್ಯವಾಗಿ ಈ ನೆಗೆಟಿವ್ ಅಯಾನ್ಸ್ಗಳು ಕೆಲವು ಜಲಪಾತಗಳ ಹತ್ರ, ಸಮುದ್ರದ ತೀರಗಳ ಹತ್ರ ಅಥವಾ ನದಿಗಳ ಸಂಗಮದ ಹತ್ರ ಜಾಸ್ತಿ ಇರುತ್ತೆ. ಈ ನೆಗೆಟಿವ್ ಅಯಾನ್ಸ್ಗಳು ಮನುಷ್ಯನ ಮೆದುಳನ್ನ ಕಾಮ್ ಡೌನ್ ಮಾಡುತ್ತೆ. ಹಾಗಾಗಿನೇ ಜನ ಪ್ರಯಾಗದ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಮಾನಸಿಕ ಒತ್ತಡ ಕಡಿಮೆ ಆಗಿದೆ ಅಂತಾರೆ, ಆಧ್ಯಾತ್ಮಿಕ ಶಕ್ತಿ ಸಿಕ್ಕಿದೆ ಅಂತಾರೆ, ಆಂತರಿಕ ಶಾಂತಿ ಸಿಕ್ಕಿದೆ ಅಂತ ಹೇಳ್ತಾರೆ. ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವನ್. ಇದು ಮೊದಲನೇ ಫೈಂಡಿಂಗ್ಸ್. ಎರಡನೇದಾಗಿ ಪ್ರಯಾಗದ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಇದೆ ಮತ್ತು ಇಲ್ಲಿನ ನೀರಿಗೆ ತನ್ನನ್ನ ತಾನು ಸ್ವಚ್ಛೀಕರಣ ಮಾಡಿಕೊಳ್ಳುವಂತ ಗುಣಲಕ್ಷಣ ಇದೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಈ ಸ್ವಚ್ಛೀಕರಣ ಮಾಡ್ಕೊಳ್ಳೋದು ಅಂದ್ರೇನು ನೋಡಿ. ಗಂಗೆಯ ನೀರಿನಲ್ಲಿ ಅಪಾಯಕರ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತ ಬ್ಯಾಕ್ಟೀರಿಯೋಫೇಜ್ಗಳು ಹೆಚ್ಚಿವೆ. ಇದು ನೀರಿನ ಶುದ್ಧತೆಗೆ ಕಾರಣ ಅಂತ ಹೇಳ್ತಾ ಇದೆ ರಿಸರ್ಚ್. ಮೂರನೇದು, ಪೌರಾಣಿಕವಾಗಿ ಸರಸ್ವತಿ ನದಿ ಭೂಗತವಾಗಿ ಹರಿಯುತ್ತೆ ಅಂತ ನಾವು ಹೇಳ್ತೀವಿ. ಸರಸ್ವತಿಯನ್ನ ನಾವು ಗುಪ್ತಗಾಮಿನಿ ಅಂತ ಕರಿತೀವಿ. ನಮ್ಮ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮತ್ತು ಭೂವಿಜ್ಞಾನಿಗಳ ಅಧ್ಯಯನದ ತಂಡವೊಂದು ಸಂಗಮದ ಅಡಿಯಲ್ಲಿ ಪ್ರಾಚೀನವಾದ ಒಂದು ನೀರಿನ ಹರಿವು ಇರುವ ಸಾಧ್ಯತೆ ಇದೆ ಅಂತ ದೃಢಪಡಿಸಿದೆ. ಇದು ಸಂಗಮಕ್ಕೆ ವಿಶೇಷವಾದ ಪ್ಯೂರಿಟಿಯನ್ನ ತಂದುಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಲ್ಕನೇದು, ಸಾಮಾನ್ಯವಾಗಿ ನದಿಗಳು ಸೇರುವಂತ ಸಂಗಮ ಸ್ಥಳ ಇದೆಯಲ್ಲ, ಅಲ್ಲಿ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ಅಯಸ್ಕಾಂತಿಕ ಒಂದು ಶಕ್ತಿ ಜಾಸ್ತಿ ಇರುತ್ತೆ. ಇದೊಂದು ಸಹಜವಾದ ಪ್ರಕ್ರಿಯೆ. ಹಾಗಾಗಿ ಅನೇಕ ಸಂಶೋಧಕರು ಸಂಗಮದ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಜಿಯೋಮ್ಯಾಗ್ನೆಟಿಕ್ ಎನರ್ಜಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಜಿಯೋಮ್ಯಾಗ್ನೆಟಿಕ್ ಎನರ್ಜಿ ನೀರಿನ ಮಿನರಲ್ ಕಂಟೆಂಟ್ಸ್ ಜೊತೆ ಸೇರಿದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಉಂಟಾಗುತ್ತೆ. ಒಟ್ಟಾರೆ ಈ ಪ್ರಯೋಗಾತ್ಮಕ ಅಧ್ಯಯನಗಳು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಯ ನೀರಿನ ಸಂಗಮದಲ್ಲಿ ವಿಶಿಷ್ಟವಾದ ಹೋಲಿಕೆಗಳನ್ನ ಮಾಡಿದೆ ನೋಡಿ. ಆಮ್ಲಜನಕದ ಪ್ರಮಾಣ ಇರ್ಬೋದು, ನಕಾರಾತ್ಮಕ ಅಯಾನ್ಸ್ಗಳಿರ್ಬೋದು, ಅಥವಾ ಬ್ಯಾಕ್ಟೀರಿಯೋಫೇಜ್ ಲೆವೆಲ್ ಇರ್ಬೋದು, ಅಥವಾ ಕಂಡಕ್ಟಿವಿಟಿ ಇರ್ಬೋದು. ಇವೆಲ್ಲವೂ ಗಂಗಾ ನದಿಯಲ್ಲಿ ಹೆಚ್ಚಿರುತ್ತೆ, ಯಮುನಾ ನದಿಯಲ್ಲಿ ಮೀಡಿಯಂ ಆಗಿರುತ್ತೆ. ಆದ್ರೆ ತ್ರಿವೇಣಿ ಸಂಗಮದಲ್ಲಿ ಹೋದಾಗ ಅದು ಎಲ್ಲದಕ್ಕಿಂತ ಜಾಸ್ತಿ ಇರುತ್ತೆ, ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದೆಲ್ಲ ಇರೋದ್ರಿಂದ ಸಂಗಮದ ನೀರು ಸಾಮಾನ್ಯ ನದಿಗಳ ನೀರಿಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿರುತ್ತೆ ಮತ್ತು ಹೆಚ್ಚು ಶುದ್ಧವಾಗಿರುತ್ತೆ. ಕೆಲವರು ಶುದ್ಧತೆ ಇಲ್ಲ ಅಂತ ಹೇಳ್ತಾರಲ್ಲ, ಅವರು ಈ ತರ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ಒಂದ್ಸಲಿ ನೋಡ್ಬೇಕು. ಇನ್ನು ಸಂಗಮದ ನೀರು ದೈಹಿಕ ಆರೋಗ್ಯವನ್ನ ಸುಧಾರಣೆ ಮಾಡುತ್ತಾ? ಹೌದು ಅಂತ ಹೇಳುತ್ತೆ ರಿಸರ್ಚ್ಗಳು. ಹೆಚ್ಚಿನ ಆಮ್ಲಜನಕದ ಪ್ರಮಾಣ ಮತ್ತು ಬ್ಯಾಕ್ಟೀರಿಯೋಫೇಜ್ ಲೆವೆಲ್ ಜಾಸ್ತಿ ಇರೋ ಕಾರಣ ಸಂಗಮದ ನೀರು ನೈಸರ್ಗಿಕ ಔಷಧೀಯ ಗುಣಗಳನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ.
ಚರ್ಮದ ಆರೋಗ್ಯಕ್ಕೆ ಇದು ಒಳ್ಳೆ ಮೆಡಿಸಿನ್ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಖನಿಜ ಪದಾರ್ಥಗಳು ಚರ್ಮವನ್ನ ಪುನರ್ಜೀವನಗೊಳಿಸುತ್ತೆ ಅಂತ ಹೇಳ್ತಾರೆ. ನಕಾರಾತ್ಮಕ ಅಯಾನ್ಸ್ಗಳು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಡಿಟಾಕ್ಸಿಫಿಕೇಶನ್, ನೀರಿನ ಅಯಾನಿಕ್ ಶಕ್ತಿ ಇದೆಯಲ್ಲ ಅದು ದೇಹವನ್ನ ಶುದ್ಧೀಕರಿಸುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ನೀವು ಬೇರೆ ನೀರುಗಳನ್ನ ನೀವು ತೆಗೆದುಕೊಂಡು ಹೋದ್ರೆ ತುಂಬಾ ಬೇಗ ಹಾಳಾಗ್ಬಿಡುತ್ತೆ. ಆದ್ರೆ ಗಂಗೆಯ ನೀರು, ಅದರಲ್ಲೂ ವಿಶೇಷವಾಗಿ ಪ್ರಯಾಗ್ರಾಜ್ನ ಸಂಗಮದಲ್ಲಿ ನೀವು ನೀರಿನ ಸಂಗ್ರಹಿಸಿ ಇಟ್ಕೊಂಡ್ರೆ ವರ್ಷಗಳಾದ್ರೂ ಅದು ಹಾಳಾಗುವುದಿಲ್ಲ. ಯಾಕೆ ಅನ್ನೋದನ್ನ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ. ಸಂಶೋಧನೆಗಳ ಪ್ರಕಾರ ಆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ಹತ್ತಿಕ್ಕುವಂತಹ ಬ್ಯಾಕ್ಟೀರಿಯೋಫೇಜ್ಗಳಿರುತ್ತೆ. ಹಾಗಾಗಿ ಅದು ನೀರು ಹಾಳಾಗದೇ ಇರೋ ಹಾಗೆ ಕಾಯುತ್ತೆ. ಈ ನೀರಿನಲ್ಲಿ ಶುದ್ಧತೆಯ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಆಮ್ಲಜನಕ ಅಧಿಕ ಪ್ರಮಾಣದಲ್ಲಿರುತ್ತೆ. ಗಂಗೆಯ ನೀರಿನ ಶಕ್ತಿಯ ಮೂಲ ಇರೋದು ಹಿಮಾಲಯದಲ್ಲಿ. ಅದು ಅಲ್ಲಿಂದ ಬರಬೇಕಾದ್ರೆ ಸಾಕಷ್ಟು ಖನಿಜದ ಅಂಶಗಳನ್ನ ತೆಗೆದುಕೊಂಡು ಬರುತ್ತೆ. ಹಾಗಾಗಿ ಅಲ್ಲಿನ ನೀರು ಅತ್ಯಂತ ಪವರ್ಫುಲ್ ಆಗಿರುತ್ತೆ. ಹಾಗೆ ನಮ್ಮ ಹಿಂದೂ ಧರ್ಮಗಳಲ್ಲಿ ಸಂಗಮವನ್ನ ಒಂದು ಪ್ರಬಲ ಶಕ್ತಿಯ ಕೇಂದ್ರ ಅಂತ ವರ್ಣಿಸ್ತಾರೆ. ವೈಜ್ಞಾನಿಕ ಅಧ್ಯಯನಗಳು ನೆಗೆಟಿವ್ ಅಯಾನ್ಸ್ಗಳು ಮತ್ತು ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಸ್ವಚ್ಛೀಕರಣ ಪ್ರಕ್ರಿಯೆ ಈ ಮೂರು ಇರೋದ್ರಿಂದ ಈ ನೀರಿನಲ್ಲಿ ಈ ಪ್ರಬಲ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಮುಂದೇನು? IIT ಇರ್ಬೋದು, ಇಸ್ರೋ ಇರ್ಬೋದು, ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳು ಸಂಗಮದ ನೀರಿನ ಅಯಾನಿಕ್ ಪವರ್ ಅನ್ನ ಮತ್ತು ಚಿಕಿತ್ಸಾ ಗುಣಲಕ್ಷಣಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಶುರು ಮಾಡಿವೆ. ಅವರಿಗೆ ಕೆಲವು ಅನುಮಾನಗಳು ಉಳ್ಕೊಂಡಿದೆ. ಸಂಗಮದ ನೀರು ಶುದ್ಧ ಆಗಿರೋದಕ್ಕೆ ಏನು ಕಾರಣ? ಇದರಲ್ಲಿ ಹೆಚ್ಚಿನ ಆಮ್ಲಜನಕ ಇರೋದ್ರಿಂದ ಆರೋಗ್ಯದ ಮೇಲೆ ಯಾವ ರೀತಿಯ ಧನಾತ್ಮಕವಾದ ಪರಿಣಾಮವನ್ನ ಬೀರ್ತಾ ಇದೆ? ಭೂಮಿಯ ಮ್ಯಾಗ್ನೆಟಿಕ್ ಶಕ್ತಿ ಸಂಗಮದಲ್ಲಿ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಆಗ್ಲೇ ಒಂದಷ್ಟು ವಿಚಾರಗಳು ಸಿಕ್ಕಿರೋದ್ರಿಂದ ಇನ್ನೂ ಹೆಚ್ಚಿನ ಅಧ್ಯಯನಗಳನ್ನ ನಡೆಸೋದಕ್ಕೆ ಶುರು ಮಾಡಿವೆ. ಒಟ್ಟಾರೆ ಪ್ರಯಾಗ್ರಾಜ್ ಸಂಗಮ ನಮಗೆ ಒಂದು ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಆದರೆ ಅದೊಂದು ವೈಜ್ಞಾನಿಕ ಅಚ್ಚರಿ ಕೂಡ ಹೌದು. ಇದರ ಶಕ್ತಿಯುತ ನೀರು, ವಿಶಿಷ್ಟವಾದ ಸ್ವಚ್ಛೀಕರಣವಾದ ಪ್ರಕ್ರಿಯೆ ಮತ್ತು ಭೂಮಿಯ ಜಿಯೋಮ್ಯಾಗ್ನೆಟಿಕ್ ಶಕ್ತಿ ಇವೆಲ್ಲವೂ ಸೇರ್ಕೊಂಡು ಈ ಸ್ಥಳವನ್ನ ಅತ್ಯಂತ ಕುತೂಹಲಕರವಾದ ಸ್ಥಳವನ್ನಾಗಿ ಮಾಡಿದೆ. ಧರ್ಮ, ವಿಜ್ಞಾನ ಅಥವಾ ಪೌರಾಣಿಕ ನಂಬಿಕೆ ಇವೆಲ್ಲವೂ ಸಂಗಮಗೊಳ್ಳುವಂತಹ ಜಗತ್ತಿನ ಏಕೈಕ ಸ್ಥಳ ಅಂತಂದ್ರೆ ಅದು ನಮ್ಮ ಪ್ರಯಾಗದ ಸಂಗಮ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ದಿವಿಜಿಯವರ ಈ ಮಾತುಗಳು ಪ್ರಯಾಗದ ಸಂಗಮಕ್ಕೆ ಎಷ್ಟು ಚೆನ್ನಾಗಿ ಹೋಲಿಕೆ ಆಗ್ತಾ ಇದೆ ಅಲ್ವಾ? ಇದನ್ನ ಅರ್ಥ ಮಾಡಿಕೊಳ್ಳಲಾಗದವರು ಪ್ರಯಾಗದ ನೀರಿನ ಬಗ್ಗೆ ವ್ಯರ್ಥ ಪ್ರಲಾಪವನ್ನ ಮಾಡ್ತಾ ಇದ್ದಾರೆ. ಗಾಡ್ ಬ್ಲೆಸ್ ದೆಮ್. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.